ನಮ್ಮ ಎಪಿಎಸ್ ಗ್ರೌಂಡ್ ನ ನಾವು ಬಸವನಗುಡಿನಲ್ಲಿ ಉಳಿಸ್ಕೊಂಡಿರೋದು ಅಂತಂದ್ರೆ ಇದು ಒಂದೇ ಗ್ರೌಂಡ್ ಎಲ್ಲರಿಗೂ ಆಡಕ್ಕೆ. ಇಲ್ಲಿ 5-6 ಜನರೇಷನ್ ಇಂದ ಆಡ್ತಾ ಇರೋ ಆಟಗಾರರೆಲ್ಲರೂ ಇದ್ದಾರೆ. ಅದಲ್ದೇನೆ ಇದು ಒಂದೇ ಗ್ರೌಂಡ್, ಇನ್ನ ಗ್ರೌಂಡ್ ತರನೇ ಇದೆ. ಇದನ್ನ ಹಾಳು ಮಾಡಕ್ಕೆ ಟ್ರಸ್ಟ್ ಅವರು ಹೊರಟಿದ್ದಾರೆ. ಸೊ ಇದರ ಎಗೇನ್ಸ್ಟ್ ಆಗಿ ನಾವೆಲ್ಲರೂ ನಿಂತ್ರೆ ಈ ಗ್ರೌಂಡ್ ನ ಉಳಿಸ್ಕೋಬಹುದು. ಇಲ್ಲದೆ ಹೋದ್ರೆ ನಿಮ್ಗೆ ಯಾರಿಗೂ ಆಟಕ್ಕೆ ಮುಂದಿನ ದಿನಗಳಲ್ಲಿ ಮೈದಾನ ಇರೋದಿಲ್ಲ. ಈಗ 6-7 ವರ್ಷದಿಂದ ಇಲ್ಲಿ ಗಣೇಶ ಹಬ್ಬನ ಕೂಡಿಸದೇ ಇರೋ ತರ, ಮಾಡದೇ ಇರೋ ತರ ನಾವು ಯಾಕೆ ಮಾಡಿದ್ದು ಅಂತಂದ್ರೆ, ಈ ಗ್ರೌಂಡ್ ನ ಮಾಡ್ಬಿಟ್ಟು ಹೋದ್ಮೇಲೆ ವಾಪಸ್ ಗ್ರೌಂಡ್ ತರ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗತ್ತೆ. ಎಲ್ಲಾ ಕಡೆನೂ ಹಳ್ಳ ಮಾಡಿ ಯಾರಿಗೂ ಆಡಕ್ ಆಗದೆ ಇರೋ ತರ ಎಲ್ಲಾರು ಅವ್ರು ಮಾಡಿದ್ಮೇಲೆ ಅವ್ರು ನೋಡೋದಿಲ್ಲ, ಹೊಟ್ಟೋಗ್ತಾರೆ. ನಾವು ಇಲ್ಲಿ ಒದ್ದಾಡ್ಬೇಕಾಗತ್ತೆ. ಆದ್ರಿಂದ ನಾವೇನ್ ಮಾಡಿದ್ವಿ ಅಂದ್ರೆ ಮಾಡದೇ ಇರೋ ತರ ಮಾಡಿ ನಿಲ್ಸಿದ್ವಿ. ಈಗ ಮತ್ತೆ ಟ್ರಸ್ಟ್ ಅವರು ಈ ವರ್ಷ ಕೊಡಕ್ ನಿರ್ಧಾರ ಮಾಡಿದ್ದಾರೆ. ನೀವೆಲ್ಲರೂ ಸೇರಿದ್ರೆ ಇದನ್ನ ನಿಲ್ಸ್ಬೋದು. ನಾವೆಲ್ಲರೂ ಸೇರ್ಕೋಬೇಕು. ನಾವೆಲ್ಲರೂ ಸೇರ್ಕೊಂಡು ಟ್ರಸ್ಟ್ ಅವ್ರಿಗೆ ಕೊಡಬೇಡಿ ಅಂತ ನಾವು ಹೇಳ್ಬೇಕು. ಓಕೆ, ಆದ್ರಿಂದ ಇವತ್ತು ನಾವೆಲ್ಲರೂ ಸೇರಿದೀವಿ. ನಾವು ಇದನ್ನ ಈ ವರ್ಷ ನಾವು ನಿಲ್ಸಿದ್ರೆ ಇನ್ ಮುಂದಿನ ವರ್ಷಗಳಲ್ಲಿ ಅವ್ರು ಇನ್ನೊಂದು ಈ ಪ್ರಯತ್ನ ಮಾಡೋದಿಲ್ಲ. 6 ವರ್ಷ ಹಿಂದೆ ಅವ್ರು ಮಾಡಿದ್ರು, ಇದೇ ತರ ನಾವು ಸೇರ್ಕೊಂಡು ಇದನ್ನ ನಿಲ್ಸಿದ್ವಿ. ಈ ಸತಿ ತಿರ್ಗಾ ಅವ್ರು ಮಾಡ್ತಾ ಇದಾರೆ. ನಾವೆಲ್ಲರೂ ಸೇರ್ಕೊಂಡು ನಿಲ್ಸಬೇಕಾಗತ್ತೆ. ಯಾಕಂದ್ರೆ ಇದು ನಮಗೆ ಇರುವಂತ ಒಂದೇ ಮೈದಾನ, ಆಡಕ್ಕೆ ಇರುವಂತ ಒಂದೇ ಮೈದಾನ. ನಾವು ಉಳಿಸ್ಕೊಳ್ದೆ ಹೋದ್ರೆ ನಮಗೆ ಇದು ಮುಂದೆ ಸಿಗೋದಿಲ್ಲ. ಇದೇ ತರ ಪ್ರತಿ ವಾರ, ಪ್ರತಿ ಭಾನುವಾರ ಅವ್ರು ಕೊಡಕ್ ಶುರು ಮಾಡ್ತಾರೆ. ಇದನ್ನ ಒಂದು ವ್ಯಾಪಾರ ಮಾಡ್ಕೋತಾರೆ. ಆದ್ರಿಂದ ನಾವೆಲ್ಲರೂ ಟ್ರಸ್ಟ್ ಏನು ಇವತ್ತು ನಿರ್ಧಾರ ತಗೊಂಡಿದ್ದಾರೆ ಅದರ ಎಗೇನ್ಸ್ಟ್ ಆಗಿ ನಾವೆಲ್ಲರೂ ನಿಂತ್ಕೋಬೇಕಾಗಿರುವಂತ ಒಂದು ಸ್ಥಿತಿ. ಇವತ್ತು ಒಂದು ದಿನ ನಾವೆಲ್ಲರೂ ಇದ್ರ ಬಗ್ಗೆ ಸೇರ್ಬೇಕು. ಇದಕ್ಕೆ ಮುಖ್ಯವಾದವರು ಮುಳ್ಳಿಯವರು ಮತ್ತೆ ಕೃಷ್ಣಪ್ಪನವ್ರ ನೇತೃತ್ವದಲ್ಲಿ ನಾವು ಇದಕ್ಕೆ ಮೊದಲನೇ ಅಧ್ಯಾಯ ಇವತ್ತು ಟ್ರಸ್ಟ್ ಎಗೇನ್ಸ್ಟ್ ಆಗಿ ಎಲ್ಲರೂ ನಾವು ಇದನ್ನ ಕೊಡಬಾರ್ದು ಅಂತ ಹೇಳಿ ನಾವು ಇವತ್ತು ಟ್ರಸ್ಟ್ಗೆ ಒಂದು ಮನವಿ ಕೊಡೋಣ. ಆದ್ರೂ ಆಗಿಲ್ಲ ಅಂತಂದ್ರೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಅಂತ ಕೃಷ್ಣಪ್ಪ ಅವರು ಹೇಳ್ತಾರೆ. ನೋಡಿ, ಗ್ರೌಂಡ್ ಆಕ್ಚುಲಿ ಅವ್ರು ಕೊಡೋದೇ ಇಲ್ಲ. ಇದು ಬಂದು ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಇರೋದು. ಇದು ಈಗ ಅವ್ರು ಬಂದ್ಬಿಟ್ಟು ಲೀಜ್ ತಗೊಂಡಿದ್ದಾರೆ. ಲೀಜ್ ತಗೊಂಡಾಗ ಇವ್ರೇನ್ ಮಾಡ್ತಾರೆ, ಪ್ರತಿ ಒಂದೊಂದು ಯಾವ್ದೋ ಟೂರ್ನಮೆಂಟ್ಸ್ ಕೊಟ್ಟರು 28,000 30,000 ರೂಪಾಯಿ ಚಾರ್ಜ್ ಮಾಡಿ ತಗೊಳ್ತಾ ಇದ್ದಾರೆ. ಇದು ತಗೊಳ್ಳೋನೇ ಇಲ್ಲ. ಫೈಟ್ ಮಾಡಿ ಗಲಾಟೆ ಮಾಡೋಣ. ಇದು ನೋಡಿ, ಇದು ಸಾಮಾನ್ಯ ಸೇರಿರೋದು ಸುಮ್ಮನೆ 500 ಜನ ಅಷ್ಟೇ. ಪ್ರತಿಯೊಂದು ಗ್ರೌಂಡ್ ಇಂದ ಬರ್ತಾರೆ. ಯಾವ್ದು ಮಸೀದಿ ಗ್ರೌಂಡ್ ಇಂದ ಬರ್ತಾರೆ, ನ್ಯಾಷನಲ್ ಕಾಲೇಜಿನ ಗ್ರೌಂಡ್ ಬರ್ತಾರೆ. ಪ್ರತಿಯೊಂದು ನೆಕ್ಸ್ಟ್ ವೀಕ್ ಅಲ್ಲಿ ಇದೇ ಒಂದು 2,000 ಜನ ಸೇರ್ತಾ ಇದ್ದಾರೆ. ನಾವು ಮೀಡಿಯಾಗೆ ಹೋಗ್ತಾ ಇದೀವಿ, ಆಮೇಲೆ ಪ್ರತಿಯೊಂದು ನ್ಯೂಸ್ ಪೇಪರ್ ಎಲ್ಲ ಹೋಗ್ತಾ ಇದೀವಿ. ಸರ್ಕಾರ ಇರಬೇಕು, ಆದ್ರೆ ಗ್ರೌಂಡೇ ಇರಲ್ಲ. ನೆಕ್ಸ್ಟ್ ಮುಂದಿನ ಪೀಳಿಗೆ ಯಾವ್ದೇ ಗ್ರೌಂಡೇ ಇರಲ್ಲ. ದಯವಿಟ್ಟು ಇದಕ್ಕೆ ಅಗೇನ್ಸ್ಟ್ ಮಾಡಬೇಕು. ಟ್ರಸ್ಟ್ ಅಗೇನ್ಸ್ಟ್ ಇರಬೇಕು. ದಯವಿಟ್ಟು ಮಾತಾಡಿ, ಅಗೇನ್ಸ್ಟ್ ಮಾಡಿ.